ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ದಾಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೆ ಇವಾಗ ನಾನು ಒಂದು ಕಪ್ ಬೇಳೆ, ಸ್ವಲ್ಪ 2 ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಕಟ್ ಮಾಡಿ ಇವಾಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ವಿಶಿಲ್ ಕೂಗಿಸ್ಕೊಳ್ತೀನಿ, ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತು ಸೈಡ್ ಡಿಶ್ಗೆ ನಮ್ಮ ಮನೇಲಿ ಸೈಡ್ ಡಿಶ್ ಬೇಕೇ ಬೇಕು. ಅದಕ್ಕೆ ಇವತ್ತು ನಾನು ಕೀರೆ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿ, ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿ. ಇಷ್ಟೇ ನಾನು ಇದು ಸೊಪ್ಪು ಪಲ್ಯಗೆ ಯೂಸ್ ಮಾಡೋದು. ಮತ್ತು ಅರಿಶಿಣ, ಸ್ವಲ್ಪ ಉಪ್ಪು ರುಚಿಗೆ. ಎಷ್ಟೇ ಜಾಸ್ತಿ ಇರೋ ಥರ, ತುಂಬ ಇರೋ ಥರ ಕಂಡ್ರೂ ಸೊಪ್ಪು ತುಂಬ ಸ್ವಲ್ಪ ಆಗಿಬಿಡುತ್ತೆ ಅಲ್ವಾ. ನನಗೆ ಸೊಪ್ಪು ಪಲ್ಯ ತುಂಬ ಇಷ್ಟ. ಯಾಕಂದರೆ ಇದು ಕೂಡ ತುಂಬ ಐರನ್ ಕಂಟೆಂಟ್ ಇರುತ್ತಲ್ವ. ಹಸಿರು ತರಕಾರಿ ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನನಗೆ ಸೊಪ್ಪು ಪಲ್ಯ ಅಂದರೆ ತುಂಬ ಇಷ್ಟ. ಇವಾಗ ನಾನು ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ನಲ್ವ, ಅದು ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ನಾನು ಬೇಳೆ ಗುಂಡು ತೆಗೆದುಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವು, ಈರುಳ್ಳೆಲ್ಲ ಹಾಕಿ, ಮತ್ತು ನಾನು ಖಾರದ ಪುಡಿನ ಬಂದು ಎಣ್ಣೆಯಲ್ಲೇ ಹಾಕಿಬಿಡ್ತೀನಿ. ಈರುಳ್ಳಿ ಜೊತೆನೇ ಹಾಕಿ, ಆಮೇಲೆ ಹುಣಸೆಹಣ್ಣು ಮತ್ತು ಉಪ್ಪು ರುಚಿಗೆ ಬೇಕಾದಷ್ಟು. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ. ಈ ಕಡೆ ಪಲ್ಯ ರೆಡಿಯಾಗಿದೆ ನೋಡಿ. ಎಷ್ಟು ಇತ್ತು ಪಲ್ಯ ಸೊಪ್ಪು. ಇವಾಗ ನೋಡಿ ಪಲ್ಯ ಸ್ವಲ್ಪ ಆಗಿದೆ. ಈ ಕಡೆ ಬೇಳೆ ಸಾರು ಕೂಡ ರೆಡಿ ಆಯಿತು. ಇವಾಗ ನಾನು ತಿಂಡಿಗೆ ಬಂದು ಮಿಲೆಟ್ ಸೇಮಿಯಾ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ನೀರು, ಉಪ್ಪು ಹಾಕ್ಕೊಂಡು ಹುರಿದಾದ್ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಅನ್ನ ಮಾಡೋಕ್ಕೆ ನೀರಿಟ್ಟಿದ್ದೀನಿ. ನೀರು ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ಅಕ್ಕಿ ಇವಾಗ ಹಾಕ್ತಾಯಿದ್ದೀನಿ. ಬಿಸಿ ಆದಮೇಲೆ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾನು ಮಿಲೆಟ್ ಸೇಮಿಯಾಗೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈ ಥರ ಎಲ್ಲ ಹಾಕಿ, ಮತ್ತು ನಾನೇನು ಬೇಯಿಸ್ಕೊಂಡಿದ್ನಲ್ವ ಆ ಸೇಮೆ ತೊಗೊಂಡು ಹಾಕಿ, ಅದರಲ್ಲೇ ಉಪ್ಪು ಆ್ಯಡ್ ಮಾಡಿದ್ದೀನಿ. ಆದ್ದರಿಂದ ನಾನು ಇದರಲ್ಲಿ ಮತ್ತೆ ಉಪ್ಪು ಆ್ಯಡ್ ಮಾಡ್ತಿಲ್ಲ. ಮತ್ತು ಶೇಂಗಾ ಕಾಳು ಸಪ್ರೇಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಅನಿಸುತ್ತೆ. ಅನ್ನ ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಗಂಜಿನ ಸೋಸ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ನ ಅಡ್ಡ ಇಟ್ಟಿದ್ದೀನಿ. ಇವಾಗ ಇರೋ ಪಾತ್ರೆನೆಲ್ಲ ತೊಳೆದು ಲಾಸ್ಟಿಗೆ ಎಲ್ಲ ಪಾತ್ರೆನೇ ತೊಳೆದ್ಬಿಡ್ತೀನಿ. ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ತೀನಿ. ಇವಾಗ ನಾನು ಪಾತ್ರೆ ತೊಳೆಯೋ ಸ್ಕ್ರಬ್ಬರಿಂದ ಚೆನ್ನಾಗಿ ಉಜ್ಜಿಬಿಟ್ಟು ಚೆನ್ನಾಗಿ ನಾನು ಒರೆಸ್ಬಿಡ್ತೀನಿ. ಆವಾಗ ಎಣ್ಣೆ ಜಿಡ್ಡೆಲ್ಲ ಹೋಗಿಬಿಡುತ್ತೆ. ಚೆನ್ನಾಗಿ ಒದೆಯಲ್ಲಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಾನು ಗ್ಯಾಸ್ ಪ್ಲೇಟ್ ಹಾಕ್ತಾಯಿದ್ದೀನಿ. ಇಷ್ಟೇ ನನ್ನ ಮಾರ್ನಿಂಗ್ ರೊಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.